ನೀವು ಸಿಎಂ ಅವ್ರನ್ನ ಒಂದು ನಿಯೋಗ ತರ ಭೇಟಿ ಮಾಡಿ ಅಥವಾ ಆ ತರದ ರೀತಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ಡಿಸಿಎಂ ಅವರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂತ ಒಂದು ಪ್ರಯತ್ನ ಮಾಡಬಹುದಾಗಿತ್ತು. ನಾವು ಅದೆಲ್ಲ ಮಾಡಬಾರ್ದು. ನಾವು ಸಾಧುಗಳು ಅದೆಲ್ಲ ಭೇಟಿ ಮಾಡಿ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ನಾವು ಹೇಳ್ಬಾರ್ದು. ಹೇಳಿ ಈಗ ಧರ್ಮವಾಗ ಇವ್ರಿಗೆ ಆಗ್ಬೇಕು, ನೀವೆಲ್ಲ ಸೇರಿ ನೋಡಿ ಮಾಡಿಯಪ್ಪ ಅಂತ ಹೇಳಿ. ಅಂದ್ರೆ ನೀವು ಯಾವಾಗ ಬಿಟ್ಕೊಡಿ ಅಂತ ಕೇಳ್ತಾ ಇರೋದು ಅವರಿಗೆ? ಯಾವಾಗ ಬಿಟ್ಕೊಡ್ಬೇಕು ಅಂತ ನೀವು ಕೇಳ್ತಾ ಇರೋದು? ಈಗಲೇ ಬಿಟ್ಕೊಟ್ರೆ ಒಳ್ಳೇದು. ಈಗಲೇ ಬಿಟ್ಕೊಡ್ಬೇಕು ಸಿದ್ದರಾಮಯ್ಯ ಅವರು, ಯಾಕಂದ್ರೆ ಅಧಿಕಾರಕ್ಕೆ ಬರಕ್ಕೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ ಅಂತ ನೀವು ಹೇಳೋದಾ? ಇಲ್ಲ ಇದೆಯಾ ಇಲ್ವಾ ನೀವೇನ್ ಹೇಳ್ತೀರಾ? ಅಲ್ಲ, ನಾನು ನಿಮ್ಮನ್ನ ಕೇಳ್ತೀನಿ. ನಮ್ಗಿರ್ಲಿ, ನಿಮ್ಮ ಮನಸ್ಸು ಏನಂತ. ನನ್ನ ಮನಸ್ಸು ಬೇರೆ. ನಾನು ಇಲ್ಲಿ ಈಗ ನೀವು ಕೇಳ್ತಾ ಇರುವಂತ ಸ್ವಾಮಿಗಳ, ಈಗ ನೀವು ಕೇಳ್ತಾ ಇರುವಂತದ್ದು ಇಲ್ಲಾರೋ ಒಬ್ರು ಅದೇ ತರ ಹೇಳಿದ್ರು, ಇಲ್ಲಿ ನೀವು ಇದೇ ತರ ಹೇಳ್ತೀರಾ. ನೀವು ಕೇಳ್ತಾ ಇರುವಂತದ್ದು ಅಲ್ಲೆಲ್ಲ ಈಗ ನಾನೇನೋ ಹೇಳ್ತೀನಿ, ಸಾಮಾನ್ಯ ಮನುಷ್ಯನ್ ಕೇಳಿದ್ರು ಮನುಷ್ಯ ಅದನ್ನೇ ಹೇಳ್ತಕ್ಕಂಥ. ನಿಮ್ಮನ್ನು ಕೇಳಿದ್ರೆ ನಿಮ್ಮ ಒಳಗಡೆ ಮನಸ್ಸು ಅದೇ ಹೇಳೋದು. ಈಗ ಮೇಲೆ ಹಾಗೆ ಹೀಗೆ ಅಂತ ಏನೋ ನೆಪ ಹೇಳ್ಬೋದು, ಆದರೆ ನಿಜವಾಗಿ ಆಳವಾಗಿ ನಿಮ್ಮ ಮನಸ್ಸನ್ನು ಕೇಳಿದ್ರೆ ನಿಮ್ಮ ಮನಸ್ಸು ಅದೇ. ಸ್ವಾಮೀಜಿಯವರು ಸಮುದಾಯದ ಸ್ವಾಮೀಜಿಯವರಾಗಿ ತಾವು ಹಕ್ಕೊತ್ತಾಯವನ್ನು ಮಾಡಿದ್ದೀರಿ. ಸಮುದಾಯದ್ದಲ್ಲ, ಸಮುದಾಯದ ಯಾಕೆ ಕಟ್ತೀರಾ? ಮತ್ತೆ ಯಾವ ಕಾರಣದ ಯಾವ ಉದ್ದೇಶಕ್ಕೆ ಕೇಳಿದ್ರಿ? ಮತ್ತೆ ಅವ್ರು ಸಂಘಟನೆ ಮಾಡಿ ಅಧ್ಯಕ್ಷರಾಗಿ ಮತ್ತೆ 135 ಸೀಟ್ ಯಾವಾಗಲೂ 9 ವರ್ಷದಿಂದ, ಯಾವಾಗಲೂ 9 ವರ್ಷ ಯಾವಾಗಲೂ ತಂದಿಲ್ಲದೆ ಇರೋದ್ರಿಂದ ಇವ್ರು ತಂದಿರೋದ್ರಿಂದ ಅವ್ರಿಗೆ ಹೇಳಿದ್ರು. ಸರ್, ನೀವು ಕೇಳ್ತಾ ಇದ್ದೀರಿ, ಆದ್ರೆ ಇದು ಪ್ರಜಾಪ್ರಭುತ್ವ, ಶಾಸಕರು ಒಪ್ಪಬೇಕು, ಅವರ ಹೈಕಮಾಂಡ್ ಒಪ್ಪಬೇಕು, ಶಾಸಕರ ಸಹಮತ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ, ಅವೆಲ್ಲವೂ ಆಗುತ್ತೆ. ಆದ್ರೆ ಇದು ಕೇವಲ ಒಂದು ವಿವಾದವನ್ನ ಮಾತ್ರ ಹುಟ್ಟಾಕುತ್ತಾ ಹೇಳಿಕೆಯಿಂದಾಗಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ವಿವಾದ ಬರೋದಿಲ್ಲ. ಯಾಕೆ ಅಂತ ಕೇಳಿ, ಅವರು ಶಾಸಕರು ಪಕ್ಷಪಾತಿಗಳಾದರೆ ವಿವಾದ ಉಂಟಾಗ್ತದೆ. ಅವರು ಉದಾರ ಮನೋಭಾವನೆ ಇದ್ದರೆ ವಿವಾದ ಯಾಕೆ ಬರ್ತದೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.